ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ಶಾಸಕ ದಿವಂಗತ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಿದ ಹಾಲಿ ಶಾಸಕ ನಿಖಿಲ್ ಕತ್ತಿ. ಹೌದು, ಕಳೆದ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಅಂದಿನ ಶಾಸಕ ಉಮೇಶ್ ಕತ್ತಿಯವರು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಿಂಗ ಏತ ನೀರಾವರಿ ಯೋಜನೆಗಳಿಗೆ ಮಂಜೂರಾತಿ ಪಡೆದು ಕಾಮಗಾರಿಗಳಿಗೆ ಕಾರಣಾಂತರಗಳಿಂದ ಚಾಲನೆ ನೀಡದೆ ನೆನಗುದಿಗೆ ಬಿದ್ದ ಯೋಜನೆಯನ್ನು ಇಂದಿನ ಶಾಸಕ ನಿಖಿಲ್ ಕತ್ತಿ ತಮ್ಮ ಅವಧಿಯಲ್ಲಿ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಏತ ನೀರಾವರಿಗಳ ಕಾಮಗಾರಿಗೆ ಚಾಲನೆ ನೀಡಿ ಇಂದು ಟ್ರಯಲ್ ಮಾಡುವ ಮೂಲಕ ರೈತರಿಗೆ ನೀರು ಹರಿಸುವ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಹುಕ್ಕೇರಿ ಕ್ಷೇತ್ರದ ಕೋಚರಿ ಮತ್ತು ಯರನಾಳ ಗ್ರಾಮದ ಹತ್ತಿರ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ಸುಮಾರು 150 ಕೋಟಿ ರೂಪಾಯಿ ವೆಚ್ಚದ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಏತ ನೀರಾವರಿ ಕಾಮಗಾರಿ ಪೂರ್ಣವಾದ ಹಿನ್ನೆಲೆಯಲ್ಲಿ ಇಂದು ಶಾಸಕ ನಿಖಿಲ್ ಕತ್ತಿ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ನಮ್ಮ ತಂದೆಯವರಾದ ಉಮೇಶ್ ಕತ್ತಿ ಮತ್ತು ಈ ಭಾಗದ ರೈತರ ಕನಸಿನ ನೀರಾವರಿ ಯೋಜನೆಗಳು ಇಂದು ಪೂರ್ಣಗೊಂಡು 14 ಗ್ರಾಮದ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ. ಡಿಸೆಂಬರ್ ತಿಂಗಳಿನಲ್ಲಿ ನೀರಾವರಿ ಸಚಿವರಿಂದ ಅಧಿಕೃತವಾಗಿ ಚಾಲನೆ ನೀಡಲಾಗುವುದು. ಈ ವರ್ಷ ಮಳೆ ಅಭಾವದಿಂದ ರೈತರಿಗೆ ತೊಂದರೆಯಾಗದಿರಲಿ ಎಂದು ಟ್ರಯಲ್ ಮಾಡುವ ಮೂಲಕ ನೀರು ಹರಿಸಲಾಗುತ್ತಿದೆ. ಕಾರಣ ರೈತರು ಪೈಪ್ಲೈನ್ಗಳಿಗೆ ಧಕ್ಕೆಯಾಗದಂತೆ ಸಮಾಧಾನದಿಂದ ನೀರು ಪಡೆಯಬೇಕು ಎಂದರು. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಮ್ಮ ತಂದೆಯವರ ಒಂದು ಕನಸ, ನಮ್ಮ ಭಾಗದ 14 ಹಳ್ಳಿ ಜನರ ಕನಸು. ಇವತ್ತು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ, ಟ್ರಯಲ್ ರೀತಿಯಲ್ಲಿ ಚಾಲನೆ ಕೊಡ್ತಾ ಇದ್ವಿ. ಈ ಪ್ರಾಜೆಕ್ಟನ್ನು ಮಿನಿಸ್ಟರ್ ಬಂದು ಉದ್ಘಾಟನೆ ಮೋಸ್ಟ್ಲಿ ಡಿಸೆಂಬರಲ್ಲಿ ಮಾಡಿಸ್ತೀನಿ. ಡಿಸೆಂಬರ್ ಅಧಿವೇಶನ ನಡೆದಾಗ ಇವತ್ತು ಈ ಟ್ರಯಲ್ ರನ್ ನಡೆಸೋ ಕಾರಣ ಏನಂದರೆ, ಅಥವಾ ಮುಖ್ಯವಾಗಿ 2 ಕಾರಣ. ಒಂದು, ಎಲ್ಲೆಲ್ಲಿ ಪೈಪ್ಲೈನ್ ಇದು ಹೋಗಿದೆ ಅಲ್ಲಿ ಏನು ಡ್ಯಾಮೇಜಸ್ ಅದಾವು ಎಲ್ಲ ರೆಕ್ಟಿಫೈ ಮಾಡೋ ಸಲುವಾಗಿ ಒಂದು ಟ್ರಯಲ್ ರನ್ ನಡೆಸಿದ್ವಿ. ಅದಲ್ಲದೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಹಾಗೆ ನಮ್ಮ ಹುಕ್ಕೇರಿಯಲ್ಲಿ ಕೂಡ ಮಳೆ ಕಡಿಮೆ ಆಗಿದ್ದರಿಂದ ರೈತರಿಗೆ ಅನುಕೂಲ ಆಗಲಿ ರೀತಿಯಿಂದ ಇವತ್ತು ಈ ಟ್ರಯಲ್ ರನ್ನಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು 2 ಸ್ಕೀಮ್ಗಳನ್ನು ನಾವು ಟ್ರಯಲ್ ರನ್ನಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದರಲ್ಲಿ ಇವತ್ತು ಈಗ ನಾವು ಕೂತು ಮಾತಾಡ್ತಿರೋ ಜಾಗದಲ್ಲಿ ಅಡವಿ ಸಿದ್ದೇಶ್ವರ ಲಿಫ್ಟ್ ಇರಿಗೇಷನ್ ಸ್ಕೀಮು, ಅದರಲ್ಲಿ ಇದು ಟೋಟಲ್ 66.13 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ಆಗಿದೆ. ಅದರಲ್ಲಿ ಟೋಟಲ್ 1200 ಹೆಕ್ಟೇರ್ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂಥ 1200 ಹೆಕ್ಟೇರ್ ಅಗ್ರಿಕಲ್ಚರ್ ಏರಿಯಾಗೆ ನೀರಾವರಿ ಕೊಡುವ ಯೋಜನೆ ಇದು. 40 ಲಕ್ಷ ವೆಚ್ಚದಲ್ಲಿ ಆದಂಥ ಕಾಮಗಾರಿ. ನಮ್ಮ ತಂದೆಯವರು ಇದು ತಂದಂಥ ಸ್ಕೀಮು. ಇದು ಹಳೆಯ ಸರ್ಕಾರ ಅಂದರೆ ನಮ್ಮ BJP ಸರ್ಕಾರದಲ್ಲಿ ಮಂಜೂರಾತಿ ಪಡೆದಿತ್ತು. ಕರೆ ಅಂದರೆ ಯಾವುದೋ ಕಾರಣಕ್ಕೆ ನಮ್ಮ ತಂದೆಯವರು ಇದನ್ನ ಪೂಜಾ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ನಮ್ಮ ಕ್ಷೇತ್ರ ಹಿರಿಯರ ಆಶೀರ್ವಾದ, ತಮ್ಮೆಲ್ಲರೂ ಆಶೀರ್ವಾದ ಮುಖಾಂತರ ನಾವು ಅದಕ್ಕೆ ಭೂಮಿ ಪೂಜೆ ಮಾಡಿವಿ. ನಾವು ಕೂಡ ಇವತ್ತು ಇದನ್ನ ಈ 2 ಸ್ಕೀಮ್ಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರಿಗೆ ನಾನು ಧನ್ಯವಾದ ಹೇಳಿ, ಮತ್ತು ಬರೋ ದಿವಸದಲ್ಲಿ ಎಲ್ಲ ರೈತರಿಗೆ ನಾವು ನೀರು ಪೂರೈಕೆ ಮಾಡ್ತೀವಿ. ಯಾರೂ ಗಡಬಡಿಸಬೇಡ್ರಿ, ಮಳೆ ಆಗಿಲ್ಲ ಗೊತ್ತೈತಿ, ಅದರ ಸಲುವಾಗಿ ಟ್ರಯಲ್ ರನ್ನನ್ನು ನಾವು ಕೊಡ್ತಾ ಇದ್ದೀವಿ. ನೀವು ನೀರನ್ನು ಚಲೋತೆಗೆ ಉಪಯೋಗಿಸಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಗುತ್ತಿಗೆದಾರ ಅಶೋಕ್ ಕಪ್ಪಲಗುದ್ದಿ ಮತ್ತು JN ಶೆಟ್ಟಿ ಗ್ರೂಪ್ ವತಿಯಿಂದ ಶಾಸಕರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು. ಹಾಗೂ ಮದ್ಮಕ್ನಾಳ್ ಗ್ರಾಮಕ್ಕೆ ಬೆಳಗಿನ ಜಾವ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಪ್ರಾರಂಭಿಸಿದ ಶಾಸಕರಿಗೆ ಗ್ರಾಮದ ವತಿಯಿಂದ ಆನಂದ್ ಪಾಟೀಲ್, ರಾಜು ತೇರ್ನಿ, SK ಪಾಟೀಲ್ ಸತ್ಕರಿಸಿದರು. ಪಂಪ್ ಹೌಸ್ ನಿರ್ಮಿಸಲು ಜಮೀನು ನೀಡಿದ ಬಾಳವ್ವ ನಾಯ್ಕ್ ಇವರಿಗೆ ನಿಖಿಲ್ ಕತ್ತಿ ಕ್ಷೇತ್ರದ ಜನತೆ ಪರವಾಗಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ
ನೀರಾವರಿ ಅಧಿಕಾರಿಗಳಾದ ಎಸ್ ಗುಡ್ಕಾಯ್, ಸಂತೋಷ್ ಜಾಗನೂರಿ, ಮುಖಂಡರಾದ ಸತ್ಯಪ್ಪ ನಾಯಿಕ್, ಗುರು ಕುಲಕರ್ಣಿ, ಶೀತಲ್ ಬ್ಯಾಳಿ, ಕಲಗೌಡ ಪಾಟೀಲ್, ರಾಜು ಮುನ್ನೊಳ್ಳಿ, ಪವನ್ ಪಾಟೀಲ್, ಮಗ್ಯಪ್ಪ ದೇಸಾಯಿ, ಟಿ.ಡಿ. ಪಾಟೀಲ್, ಧನಂಜಯ ಪಾಟೀಲ್, ಶ್ರೀಶೈಲ್ ಮಠಪತಿ, ಶಿವನಗೌಡ ಮದವಾಲ್, ಹುಸೇನ್ ಮುಲ್ಲಾ, ಪರಪ್ಪ ದೇಸಾಯಿ, ಸದಾಬಾಗಿ ಮೊದಲಾದವರು ಉಪಸ್ಥಿತರಿದ್ದರು. ಐಸಿಗೆ ಬೇಕಂತ ಹೇಳಿ ಆದಷ್ಟು ಲಘು ಮಾಡಿ ಕೊಡಾಕ ಐಸಿಗೆ ಮಾತಾಡಿ ನೀವು ಕೊಡ್ತೀವಿ. ಅವರಿಗೆ ನಮಗೇನಾದ್ರೂ ಕೇಳೋಣ, ಕೋರ್ಟ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಕೋರ್ಟ್ ನೀವೇನು ಬೇಡ, ಇಲ್ಲಿ ನಾನು ಪಿ ಎ AC ಆಫೀಸ್ ಇವ್ರು ಇರ್ತಾರ, ಇವ್ರ ನಂಬರ್ ತಗೋರಿ, ಇವ್ರು ನಾವು ನಿಮ್ಮ ದೇಶದ ನಾವು ಜನ ನೀರು ಕುಡ್ಲೇತನ ಪಡಿ ಅಲ್ಲಿ ಎಲ್ಲರೂ ಸಹಕಾರ ಮಾಡಿದಾಗ ಕೆಲಸ ಆಗುತ್ತೆ.